ಸೊ ಇವತ್ತು ನಾನು ಡ್ರಾ ಮಾಡೋ ಕೊಟ್ಟಿರೋ ಕಮಿಷನ್ ವರ್ಕ್ನ ಬೋರ್ಡ್ ಬಂದ್ಬಿಟ್ಟು ಈ ಬೋರ್ಡು ಫೈನ್ ಆರ್ಟ್ಸ್ ಅವರದ್ದು. ಸೊ ಸೈಜ್ ಬಂದು 24x30, 24 ಇಂಚ್ ಮತ್ತು 30 ಇಂಚಿನ ಸೈಜ್ ಇದು. ಸೊ ಅಂದಾಜು 24 ಅಂದರೆ 2 ಫೀಟ್ ಬರುತ್ತೆ, 30 ಅಂದರೆ ಮೇ ಬಿ 2.5 ಫೀಟ್ ಇರಬೇಕು ಅನ್ಕೋತೀನಿ. ನೋಡ್ರಿ ಪ್ರೈಸ್ ನೋಡ್ರಿ, ಇಷ್ಟು ಚಿಕ್ಕ ಬೋರ್ಡ್, ಚಿಕ್ಕದಲ್ಲ ಬಟ್ ಇದರಲ್ಲಿ ಏನಿಲ್ಲ, ಆದರೂ 900 ಇಟ್ಟಿದ್ದಾರೆ ಪ್ರೈಸ್. ಕಂಪನಿ ಮ್ಯಾಟರ್ಸ್, ಕಂಪನಿ ಬ್ರ್ಯಾಂಡ್ ಮ್ಯಾಟರ್ಸ್. ಇದೇನೋ ಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ, ಚಿಪ್ ತರ ಇದೆ. ಇದೆಲ್ಲ ಹಾಕೋದು ಏನೋ ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಾನು ಈ ತರ ಕ್ಯಾನ್ವಾಸ್ ಅನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸೊ ನಾರ್ಮಲಿ ನಾನು ಯೂಸ್ ಮಾಡೋ ಕ್ಯಾನ್ವಾಸ್ ಈ ತರ ಇರುತ್ತೆ, ಫುಲ್ ಸ್ಲಿಮ್ ಆಗಿ. ಬಟ್ ಇದು ಹಾಗಿಲ್ಲ, ನನ್ನ ತರನೇ ಡೊಂಗಿದೆ. ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟ್ ಮಾಡಿ ಇದನ್ನೆಲ್ಲ ಹಾಕ್ಬೇಕು ಅಂತ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದು ಕೂಡ ಕಮಿಷನ್ ವರ್ಕ್ ನಾನು ಮಾಡ್ತಾ ಇರುವಂತದ್ದು. ಸೊ ನಾನು ಇವತ್ತು ಡ್ರಾ ಮಾಡಿಕೊಟ್ಟಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಧರ್ಮಪತ್ನಿ ದಂಪತಿಗಳ ಫೋಟೋವನ್ನ ಡ್ರಾ ಮಾಡಿಕೊಟ್ಟಿದ್ದೀನಿ. ಇವತ್ತು ನಾನು ಡ್ರಾ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು 22 ಜನವರಿ 2023. ಅವರಿಗೆ ಬೇಕಾಗಿರೋದು ಡ್ರಾಯಿಂಗು 24ಗೆ, ನಾಳೆ ಒಂದು ದಿವಸ ಬಾಕಿ ಇದೆ. ಸೊ 24ಗೆ ಫಂಕ್ಷನ್ ಇದೆ ನಮ್ಮ ಕಡೆಯಲ್ಲಿ, ಅಲ್ಲಿಗೆ ವೀರೇಂದ್ರ ಹೆಗ್ಡೆ ಅವರು ಬಂದಾಗ ಅದನ್ನ ಪ್ರೆಸೆಂಟ್ ಮಾಡೋಕೆ ಡ್ರಾ ಮಾಡೋಕೆ ಹೇಳಿದ್ದಾರೆ ನನಗೆ. ಸೊ ಅದಕ್ಕೋಸ್ಕರ ಈಗ ಸೊ ಕಮಿಷನ್ ವರ್ಕ್ಸ್ ಅಲ್ಲಿ ಸಿಕ್ಕಿರುವಂತಹ ದೊಡ್ಡ ಪ್ರಾಜೆಕ್ಟ್ ಇದೆ ನನಗೆ ಇಷ್ಟು ತನಕ. ಸೊ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ನಾನು ಫ್ರೀ ಹ್ಯಾಂಡ್ ಆಗಿ ಔಟ್ಲೈನ್ ಹಾಕೊಳ್ಳೋಕೆ ನನಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಗ್ರಿಡ್ ಅನ್ನ ಯೂಸ್ ಮಾಡ್ಕೊಂಡು ಔಟ್ಲೈನ್ ಹಾಕೊಳ್ತೀನಿ. ಸೊ ಔಟ್ಲೈನ್ ಆದ್ಮೇಲೆ ನಿಮಗೆ ಸಿಗ್ತೀನಿ. ಔಟ್ಲೈನ್ ಕಂಪ್ಲೀಟ್ ಆಗಿದೆ. ಬೇಸಿಕಲಿ ನಾನು ಕ್ಯಾನ್ವಾಸ್ ಅಲ್ಲಿ ಅಕ್ರಿಲಿಕ್ ಯೂಸ್ ಮಾಡೋದ್ರಿಂದ ವೈಟ್ ಕ್ಯಾನ್ವಾಸ್ ನ ಹಾಗೆ ಡೈರೆಕ್ಟ್ ಆಗಿ ಪೇಂಟ್ಗೆ ಯೂಸ್ ಮಾಡಲ್ಲ, ಯಾಕಂದ್ರೆ ಹೈಲೈಟ್ಸ್ ಎಲ್ಲ ಕೊಡಬೇಕಾದ್ರೆ ವೈಟ್ ಕ್ಯಾನ್ವಾಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಮುಂದೆ ಡ್ರಾಯಿಂಗ್ ಅಲ್ಲಿ. ಅದಕ್ಕೋಸ್ಕರ ನಾನು ಬೇಸ್ ಕೋಟ್ ಆಗಿ ಯಾವ್ದಾದ್ರು ಒಂದು ರಿಲೇಟೆಡ್ ಕಲರ್ಸ್ ನ ಚಾಯ್ಸ್ ಮಾಡ್ಕೊಂಡು ಅದನ್ನ ಬೇಸ್ ಕೋಟ್ ಆಗಿ ಒಂದು ಕೋಟ್ ಲೈಟ್ ಆಗಿ ಫಸ್ಟ್ ಪೇಂಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎರಡನೇ ದಿನ ಇವತ್ತು ಈ ಡ್ರಾಯಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನೋಡ್ತಿರ್ಬೋದು ಈ ಡ್ರಾಯಿಂಗ್ ಮಾಡ್ತಿದ್ದೆ, ಬಟ್ ಇವತ್ತು ಲಾಸ್ಟ್ ದಿನ ನನಗೆ ಆಪ್ಷನ್ ಇರುವಂಥದ್ದು. ಈ ಡ್ರಾಯಿಂಗ್ ಇವತ್ತೊಳಗಡೆ ಕಂಪ್ಲೀಟ್ ಆಗಬೇಕು ನನಗೆ, ಇಲ್ಲಾಂದ್ರೆ ನಾಳೆಗೆ ಇದನ್ನ ಕೊಡೋಕ್ಕಾಗಲ್ಲ. ಸೊ ಇನ್ನು ಇಷ್ಟೇ ಆಗಿರೋದು ಡ್ರಾಯಿಂಗ್, ಫುಲ್ ಬಾಕಿ ಇದೆ. ನಿನ್ನೆ ಫುಲ್ ಮಾಡಿದ್ರು ಕೂಡ ಆಗಲಿಲ್ಲ. ಸೊ ಏನಾಯ್ತಂದ್ರೆ ಕಲರ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗ್ತಾ ಇದೆ. ಸೊ ಕಲರ್ಸ್ ತಗೊಟ್ಟಿದ್ದೀನಿ ಈಗ. ಸೊ ಇವತ್ತು 9:30 ಆಗಿದೆ, 9:45 ಆಗ್ತಾ ಇದೆ. ಸೊ ಬೇಗ ಬೇಗ ಹೋಗಿ ಕಲರ್ ತಂದು ಡ್ರಾ ಮಾಡ್ಬೇಕು ಈಗ. ಲೇಟ್ ಆಗಿದೆ ಆಲ್ರೆಡಿ. ಸೊ ನಾನು ನಡ್ಕೊಂಡು ಹೋದ್ರೆ ಪೈಂಟ್ ತರೋದು ಲೇಟ್ ಆಗುತ್ತೆ, ಆಮೇಲೆ ಡ್ರಾ ಮಾಡೋದು ಲೇಟ್ ಆಗುತ್ತೆ. ಸೊ ಬೇಗ ಹೋಗಿ ಬಸ್ ಹತ್ಕೊಂಡು ಹೋಗಿ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ಹೋಗಿ ಪೇಂಟಿಂಗ್ ತಗೊಂಡು ಬರಬೇಕು. ಸೊ ಪೇಂಟ್ ಇದು ಮೈನ್ ರೋಡು, ಇಲ್ಲಿ ಜಾಸ್ತಿ ಬಸ್ ಸಿಗಲ್ಲ ನನಗೆ. ಸಿಟಿ ಹೋಗೋಕೆ, ಕುಂದಾಪುರಕ್ಕೆ ಹೋಗೋಕೆ ಜಾಸ್ತಿ ಬಸ್ ಸಿಗಲ್ಲ. ಟೈಮ್ ಟು ಟೈಮ್ ಬಸ್ ಇಲ್ಲ ಇಲ್ಲಿ, ಗಡಿ ಒಂದೊಂದು ಬಸ್ ಇದೆ ಅಷ್ಟೇ. 1 ಅವರ್ ಇಲ್ಲ ಹಾಫ್ ಆನ್ ಅವರಿಗೆ ಒಂದೊಂದು ಬಸ್ಸು. ಇಲ್ಲಿ ಕಾಯ್ತಿದ್ದೆ ನಂಗೆ ಆಗಲ್ಲ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡೆದ್ರೆ ಹೈವೇ ಸಿಗುತ್ತೆ. ಅಲ್ಲಿಂದ 5 ಮಿನಿಟ್ಸ್, ಎವ್ರಿ 5 ಮಿನಿಟ್ಸ್ ಒಂದು ಬಸ್ ಇದೆ. ಫೈನಲಿ ಹೈವೇ ಹತ್ರ ಇದ್ದೀನಿ. ಹೈವೇಯಿಂದ ಈಗ ಈ ಕಡೆ ಹೋಗ್ಬೇಕು ನಾನು ಕುಂದಾಪುರಕ್ಕೆ. ಸೊ ಕುಂದಾಪುರಕ್ಕೆ ಬಸ್ಸಲ್ಲಿ ಒಂದು 10 ಮಿನಿಟ್ಸ್ ಆಗುತ್ತೆ. 10 ಮಿನಿಟ್ಸಲ್ಲಿ ಹೋಗಿ 10 ಮಿನಿಟ್ಸಲ್ಲಿ ಪರ್ಚೇಸ್ ಮಾಡಿ ಮತ್ತೆ 10 ಮಿನಿಟ್ಸಲ್ಲಿ ಬಂದು. ಸೊ ತುಂಬ ಕೆಲಸ ಇದೆ, ಸಿಗ್ತೀನಿ. ಕುಂದಾಪುರ ಡ್ರಾಯಿಂಗು ಪೇಂಟಿಂಗ್ ಮೆಟೀರಿಯಲ್ಸ್ ಸಿಗೋ ಶಾಪ್ ಏನಿದೆ ಅದರ ಹತ್ರ ಬಂದಿದ್ದೀನಿ. ಸೊ ಮುಂಚೆ ಎಲ್ಲ ಐಟಮ್ಸ್ ಇಲ್ಲೇ ಸಿಕ್ತಿತ್ತು ನನಗೆ, ಬಟ್ ಇವಾಗ ಸಿಗ್ತಿಲ್ಲ. ನೋಡ್ಬೇಕು ಇವತ್ತು ಪೇಂಟ್ ಇದ್ರೆ ಸಾಕಲ್ಲಿ. ಅಕರ್ಲಿಕ್ ರೆಡ್ ಕಲರ್, ಕ್ರಿಮ್ಸನ್ ರೆಡ್ ಒಂದು.
ಕ್ರಿಮ್ಸನ್ ರೆಡ್ ಅಲ್ಲ, ಮತ್ತೆ ಲೆಮನ್ ಎಲ್ಲ ಒಂದು ಗೋಲ್ಡನ್ ಎಲ್ಲನೂ ಒಂದು ಬೇಕು. ಪೇಂಟಿಂಗ್ ತಗೊಂಡಾಯ್ತು, ಇನ್ನು ಮನೆಗೆ ಹೋಗಿ ಡ್ರಾಯಿಂಗ್ ಸ್ಟಾರ್ಟ್ ಮಾಡೋದಷ್ಟೇ ಬಾಕಿ. ಇದು 3ನೇ ದಿನ ಈ ಡ್ರಾಯಿಂಗ್ ಮಾಡೋದು ಸ್ಟಾರ್ಟ್ ಮಾಡಿ. ಇವತ್ತು ಕೊಡ್ಬೇಕಂತ ಅನ್ಕೊಂಡಿದ್ದು ಆಕ್ಚುಲಿ, ಬಟ್ ನಾನೇ ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಸೊ ಅವ್ರು ಹೇಳಿದ್ದು 26ಗೆ ಪ್ರೋಗ್ರಾಮ್ ಅಂತೆ, 25th ಒಳಗಡೆ ಕೊಟ್ಟರೆ ಸಾಕಂತ ಹೇಳಿದ್ರು. ಅದಕ್ಕೋಸ್ಕರ ನನಗೆ ಒಂದು ದಿವಸ ಎಕ್ಸ್ಟ್ರಾ ಟೈಮ್ ಸಿಕ್ಕಾಗಾಯ್ತು. ಸೊ ಉಳಿದ ಡ್ರಾಯಿಂಗ್ ಅನ್ನ ಇವತ್ತೊಳಗಡೆ ಫಿನಿಶ್ ಮಾಡ್ಬೇಕು ನಾನು ಇವಾಗ. ಸೊ ಸ್ಟಾರ್ಟ್ ಮಾಡೋಣ.
ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋದು ಈ ಮಾಸ್ಕಿಂಗ್ ಟೈಪ್ ತೆಗಿಬೇಕಷ್ಟೇ. ನಾನು ನೀಟಾಗಿ ಬರುತ್ತೆ ಬಾರ್ಡ್ರ್ ಎಲ್ಲ. ಸೊ ಇಲ್ಲಿ ತೆಗಿತಿದ್ದೀನಲ್ಲ, ಇದೇ ಥರ ನೀಟಾಗಿ ಮಾಸ್ಕಿಂಗ್ ಟೇಪ್ ಒಳಗಡೆ ಕಲರ್ ಏನು ಸ್ಪ್ರೆಡ್ ಆಗದೆ ಬಾರ್ಡ್ರ್ ನೀಟಾಗಿ ಬರಬೇಕಂದ್ರೆ ಯಾವ ಥರ ಟೆಕ್ನಿಕ್ನ ನಾನು ಅಪ್ಲೈ ಮಾಡಿದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಕೀಪ್ ಪೇಂಟಿಂಗ್.